ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ. ಯವ್ವ ನಾ ಏನು ಮಾಡಲಿ ಯವ್ವ ತಾಯಿ, ಅಂತ ಹಾಳಿಯಾಗಿ ಸುಟ್ಟಿದ್ದಕ್ಕೆ ಈಗ ಒಂದಿಟ್ಟು ಹತ್ತೈತಿ. ಈಗ ಮತ್ತೆ ಯಾವಾಗ ಆರು ಹೋಗ್ತೈತೆ ಏನೋ ಗೊತ್ತಿಲ್ಲ. ಹಿಂಗಂದ್ರೆ ಒಟ್ಟಿಗೆ ಹೆಂಗೆ ಯವ್ವ ಆತಾಗ ಯಾರ ಬಿಡಾಡ್ಯಾರಗಾರ ಕೇಳಿ ತಿನ್ನೋಣ ಅಂತಂದ್ರೆ ನಕ್ಕೋಂತ ಕುಂದಿರ್ತಾರ ನಂದ ಮಾತಾಡ್ಕೊಂತ. ಅಯ್ಯೋ ಆಕಿನ ಮಗ ಸಸಿ ಬಿಟ್ಟೋದ್ರ ಅಂತ, ಅಯ್ಯೋ ಆಕಿಗೆ ಹಂಗಾತ ಆಕಿಗೆ ಹಿಂಗಾತ ಅಂತೇಳಿ ಮಾತಾಡ್ಕೊಂತ ನಕ್ಕೊಂತ ಕುಂದಿರ್ತಾರೆ. ಯಾರ ಮನೆ ಬಾಕ್ಲಕ್ಕೂ ಹೋಗ್ಲಾರ್ದಂಗೆ ಆಗ್ಬಿಟ್ಟೈತೆ ಕಡೆ. ಏನು ಮಾಡಲಿ ನನಗೆ ಒಂದು ಗೊತ್ತಾಗೋಲ್ತು ಹೋಗತ್ತಾಗ. ಏನ ಮುದ್ಕವ ಯಾಕೆ ಹೊರಗೆ ಒಲಿ ಹಚ್ಕೊಂಡು ಕುಂತ್ಬಿಟ್ಟಿಯಲ್ಲ ಯಾಕೆ? ಇವ್ರೇನೋ ಬಿಡಾಡ್ಯಾರ, ಆಡ್ಕೊಳಕ್ಕೆ ಬಂದಿರ್ತಾರ. ಅಯ್ಯ ಬಾರ ಪುಟ್ಟಕ್ಕ. ಏನಿಲ್ಲ ಯವ್ವ, ಒಂದಿಟ್ಟು ಒಲಿ ಹಚ್ಚಕತ್ತಿದ್ನಿ ಅಡುಗೆ ಮಾಡ್ಕೊಳ್ಳೋಣ ಅಂತೇಳಿ. ಹೂಗಿ ಹೂಗಿ ಎದಿಗೆ ಗೂಡು ನೋವಾಕತ್ತವ. ಇದೇನು ಒಲಿ ಹತ್ತಂಗೆ ಕಾಣುವಲ್ತವ ಆತಾಗ, ಅದಕ್ಕೆ ಸುಮ್ಮನೆ ಕುಂತಿದ್ದೆ ನೋಡು. ಬರ್ರಿ ಏನೇ ಈ ಕಡೆ ಬಂದ್ಬಿಟ್ರಿ, ಎಲ್ಲರೂ ಹೊಂಟಿದ್ರೇನು? ಅಯ್ಯಯ್ಯವ್ವ ಇಲ್ಲ ಯವ್ವ, ಅದ ಮತ್ತು ನಮ್ಮ ಪುಟ್ಟಕ್ಕ ಇದ್ದಿದ್ದಿಲ್ಲಲ್ಲ ಮತ್ತು ನಿನ್ನ ಸಸಿದಂಗೆ ಆದಾಗ ನಿನ್ನ ಸಸಿ ಮಗ ಬಿಟ್ಟು ಹೋದ್ರಲ್ಲ ನಿನಗೆ, ಅದ್ರ ಸಂಬಂಧ ಮತ್ತು ಹಿಂಗೆ ಅಂತಂದ್ರೆ ಮತ್ತು ಪುಟ್ಟಕ್ಕ ಬ್ಯಾಡವಾ, ಮತ್ತು ಪಾಪ ತೀರಾ ಒಂದ ಊರಾಗ ಇರ್ತೇವಿ ಗೆಳ್ತಾರ ಮತ್ತು ಈಗ ಗೊತ್ತಿದ್ದು ಮಾತಾಡಕ್ಕೆ ಹೋಗ್ಲಿಲ್ಲ ಅಂದ್ರೆ ತಪ್ಪಾಗುತ್ತಾ ಅಂಥೇಳಿ ಒಂದಿಟ್ಟು ಅಡುಗೆ ಅದು ಮಾಡ್ಕೊಂಡು ತೊಗೊಂಬಂದ ನೋಡು. ಪುಟ್ಟಕ್ಕ ಏನು ಹೇಳ್ತೀಯ ನನ್ನ ನಡೆ ಬರ ನೋಡ. ಬೆಂಡ್ಲಿ ಊರು ಬೆಂಡ್ಲಿ ನನ್ನ ಮಗಗ ಒಂದು ಬಿಟ್ಟು ಆಡ ತಲೆಯಾಗ ತುಂಬಿ ಹೆಂಗತಿ ಕರ್ಕೊಂಡು ಹೋಗ್ಯಾಳ ನೋಡ ನನ್ನೊಬ್ಬಕಿನ್ನ ಬಿಟ್ಟು. ತಿನ್ನಾಕ ಕೂಳಗತಿ ಇಲ್ದಂಗೆ ಮಾಡಿಟ್ಟು ಹೋಗ್ಯಾಳಲ್ಲ ಯವ್ವ ನನಗೆ. ಬೇಸ್ ಮಾಡ್ಯಾಳ ತಗೊಂಡು ನಿನಗಕ್ಕಿ. ನೀನು ತುಸಾನ ಉರ್ಸ್ಕೊಂಡು ತಿಂತಿದ್ಯಾ ಸಸಿಗೆ ನೀನು? ಇದ್ದೊಬ್ಬ ಮಗ ಸಸಿನ ಇಟ್ಕೊಂಡು ನೆಟ್ಟಾಗ ಬಾಳೆ ಮಾಡೋದು ಗೊತ್ತಾಗ್ಲಿಲ್ಲ. ಬೇಸೆ ಮಾಡ್ಯಾಳ, ಬಗ್ನಿಗೆ ಊಟ ಇಟ್ಟ ಹೋಗ್ಯಾಳ ನನಗೆ. ಅಯ್ಯಯ್ಯವ್ವ ಇರ್ಲಿ ಬಿಡು ಏನವ ಮತ್ತು ಹಂಗೆ ತಗೋವ. ಮತ್ತು ಮೊದ್ಲೇಕಿನ ಮಂದಿ ಆದ್ರೆ ಅನ್ಸ್ಕೊಂಡು ಒಡಿಸ್ಕೊಂಡು ಇರ್ತಿದ್ರವ. ಈಗಿನ ಸಸ್ತಾರ ಯಾರು ಇರ್ತಾರ? ನೀ ಅಂದ್ರೆ ನಿಮ್ಮಪ್ಪ ಅಂತಾರವ. ಏನು ಮಾಡಕ್ಕೆ ಬರಂಗಿಲ್ಲ ತಗೋ, ಮತ್ತೆ ಏನು ಮಾಡ್ತಿ? ಫೋನರ ಹಚ್ಚಬೇಕಾಗಿತ್ತು ನಿನ್ನ ಮಗಗೆ, ಫೋನರ ಹಚ್ಚಿ ಕರಿಬೇಕಾಗಿತ್ತು ಒಂದು ಮಾತು, ಇನ್ನೊಮ್ಮಿಂದ ಹಿಂಗೆ ಮಾಡಂಗಿಲ್ಲ ಬಾರಪ್ಪ ಅಂತ ಹೇಳಿ ಅಂದಂಗೆ. ಎದಕ್ಕೆ ಹೋಗ್ಯಾರ ಅವರು? ಅಯ್ಯಯ್ಯವ್ವ ಏನು ಕೇಳ್ತಿದ್ದಿ? ಅಕ್ಕಿ ಮುಂಜಾನೆ ಎದ್ದು ಒಂದು ನಾಷ್ಟ ಮಾಡೇಕೆಲ್ಲ, ಒಂದು ಊರು ಮಧ್ಯಾಹ್ನಕ್ಕೆ ಎದ್ರೂ ನಾ ಸುಮ್ಮನೆ ಇರಬೇಕು. ಏನಕ್ಕಿ ಏನು ಮಾಡಿದ್ರೂ ನಾ ಏನಕ್ಕಿ ಕೇಳಬಾರ್ದು. ಆ ಬೀಜನ ತರಿಸ್ತಾಳ, ಬಿರ್ಗೇರೆ ಬಿರ್ಗೇರ ಅಂತಾರವ ಅದನ್ನು ತರಿಸ್ತಾಳ. ಅದು ಯಾವ್ದ ನಾಷ್ಟಾಕ ಇದನ್ನು ಮಾಡ್ತಾಳ ಯವ್ವ, ಮ್ಯಾಗಿನ ಗೂಗಿನ ಅದನ್ನು ಮಾಡ್ತಾಳೆ. ಅದನ್ನು ನಮ್ಗೆ ತಿನ್ನಕ್ಕಾಗ್ತೈತೇನ? ಹಿಂಗತಿ ಒಂದು ಈಟ್ ಮತ್ತು ನಾನು ರೊಟ್ಟಿ ಪಲ್ಯ ಮಾಡಿಕೊಡವ ಮತ್ತು ಸಸಿಯಾಗಿ ಎದಕದಿ ಅಂತೇಳಿ ಒಂದಿಟ್ಟು ಒದರಾಡ್ತಿದ್ನೇವ. ನಾನು ನೋಡಿದ್ರೆ ಮುಚ್ಚಿದ ಹಲ್ಲು, ಮುಗಿದ ಬಾಯಿ ಮುಚ್ಚಿದ ಹಲ್ಲು. ನನ್ನಂತಕಿಗೆ ನಿಮ್ಮ ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ಅಂತೇಳಿ ಕವಾಬವ ನಿಂದಿರ್ಸ್ಕೊಡ್ಲಾರ್ದಂಗೆ ಕರ್ಕೊಂಡು ಹೋಗಾಳ ಅವನಿಗೆ. ಏನು ಮಾಡ್ತೀ ಇಂಥ ಸಸ್ತಾರನ್ನ ತೊಗೊಂಡು? ಅಲ್ಲ ಅತ್ತಿ ಸಸಿ ಅಂದ್ರೆ ಒಂದಿಟ್ಟು ಕಿಟಿ ಇದ್ದೇ ಇರ್ತೈತಿಲ್ಲ, ಏನೋ ಅನುಸರಿಸ್ಕೊಂಡು ಹೋಗ್ಬೇಕವ. ಇಲ್ಲೇನು ನಮ್ಮ ಹಳ್ಳ್ಯಾಗ ಎಷ್ಟು ಮಂದಿ ಅದಾರ ನಮ್ಮ ಹಳ್ಳ್ಯಾಗ. ಈಕಿ ದೊಡ್ಡ ಮೈಡಮ್ಮ ಬಂದ್ಬಿಟ್ಟಾಳ ನಮ್ಮ ಮನೆಗೆ. ಮೈಡಮ್ಮ, ಬೆಂಗಳೂರು ಮೈಡಮ್ಮ. ಈ ಹಲಕಟ ಬಾಡೆ ಹೆಂಗಾರ ಜತ್ ಮಾಡ್ಕೊಂಡು ಬಂದಿದ್ನೇ ನನ್ನ ಹಣೆ ಬರೋಕ ಕಡೆ ಹೊಲಸು. ಅದ ಫೋನ್ ಹಚ್ಚಿದ್ನವ ನನ್ನ ಮಗಗೆ, ಸ್ವಿಚ್ ಆಫ್ ಮಾಡಿಸಾಳ ಫೋನ. ಊರು ಬೆಂಗ್ಲಿ ನಾಳೆ ಹಚ್ತೇನೆ ಮತ್ತೆ ಬಿಡೋಂಗಿಲ್ಲ. ಅವ್ನ ಕೆಲಸದ ಸಂಬಂಧ ಅಂತೆ ಫೋನ್ ಸ್ವಿಚ್ ಆಫದು ಇಡೋನಲ್ಲ ಅವನು. ಸ್ವಿಚ್ ಆಫ್ ಇಟ್ಟಾನ ಅವನು, ಹೆಂಡತಿ ಮಾತು ಕೇಳ್ಕೊಂಡು. ಅದ ಹಚ್ತೇನೆ, ನಾಳೆ ಹಚ್ಚಿ ಮಾತಾಡ್ತೇನೆ. ಹೌದನ? ಹಂಗೆ ಬಿಡೆಯವ, ಮತ್ತು ಏನು ಮಾಡಕ್ಕೆ ಬರ್ತೈತಿ? ನೀನು ಚೆನ್ನಾಗಿ ಒಂದಿಟ್ಟು ತಿಳಿಸಿ ಹೇಳ್ಕೊಡ್ಬೇಕಲೆ. ಹಂಗತಿ ಕವಾಬವ ಮಾಡಿದ್ರೆ ಮತ್ತು ಈಗಿನವರು ಯಾರು ಅನ್ಸ್ಕೊತಾರಲ್ಲ, ಯಾರೂ ಅನ್ಸ್ಕೊಳಂಗಿಲ್ಲ. ಹಂಗೆ ಒಂದಿಟ್ಟು ಪ್ರೀತಿಯಿಂದ ಹಂಗಲ್ಲವ, ಹಿಂಗೆ ಬಾಯಿಲ್ಲ ಮಾಡೋವಾಗ ನಾನು ಮುಂದೆ ನಿಂದ್ರ ಅಂತೇಳಿ ನೀ ಹಂಗೆ ಕಲಿಸಿದ್ದಿ ಅಂದ್ರೆ ಆಕಿನೂ ಕಲಿತಾಳ. ನಾವು ಕಬಾಬವ ಮಾಡಿಬಿಟ್ರೆ ಮತ್ತು ಅವ್ರಿಗೆ ಅದು ಹಾಸು ಕೊಟ್ಟಂಗೆ ಆಗ್ತೈತಿ, ನಿದ್ದೆ ಬಂದವ್ರಿಗೆ ಹಾಸು ಕೊಟ್ಟಂಗೆ ಆಗ್ತೈತಿ. ಮಕ್ಕಳು ತೊಗೊತಾರೆ, ಕಿದ್ದಿಕ್ಕೆ ಕಪಾಲ ಆಗಿ ಹೋಗ್ತಾರೆ. ಅವಾಗ ಅವ್ರಿಗೆ ಹೆಂಗೆ ಬೇಕು ಹಂಗೆ ಇರ್ತಾರೆ ಅವ್ರು. ಅದಕ್ಕೆ ನಾವು ಅವಕಾಶ ಮಾಡಬಾರ್ದು. ಮನ್ಯಾಗ ದೊಡ್ಡವ್ರು ಆದವ್ರು ಏನು ಆದರೂ ನಮ್ಮ ಮುದುಕವ್ಗೆ ಹಿಂಗಾಗಬಾರ್ದಾಗಿತ್ತು ಬಿಡವ. ಹೆಂಗಿದ್ಲು ಗೊತ್ತಾ?
ಒಂದು ಮುಂಜಾನೆ ನಾಷ್ಟ ಮಾಡಿ ಹೊರಗೆ ಬಿದ್ಲಂದ್ರೆ ಅವು ಯಾರ್ಯಾರ ಮನೆಯೊಳಗೆ ಏನೈತಿ ಯಾರ್ಯಾರ ಮನೆಯೊಳಗೆ ಏನಿಲ್ಲ ಕೆಟ್ಟ ಕಾರ್ಬಾರ್ ಕೆಲಸ ಎಲ್ಲರನ್ನೂ ಆಡ್ಕೊಂಡು ಉಣ್ಕೊಂಡು ತಿನ್ಕೊಂಡು ಮಸ್ತ್ ಮತ್ತು ಅವ್ರಿಗೆ ಒಂದು ಮಾತು ಇಟ್ಟು ತಿಂದ್ಗಂಗ ಹೇಟಿ ಎದ್ದು ಬರ್ತಿದ್ಲೆ. ಆದರೂ ನೋಡಿ ಪಾಪ ನಮ್ಮ ಮುದುಕವ್ಗ ಮಾಡ್ಕೊಂಡು ತಿನ್ನೋ ಗತಿ ಇಲ್ದಂಗೆ ಆಗಿಬಿಟ್ಟೈತಿ ಪಾಪ. ಹಿಂಗಾಗಬಾರ್ದಾಗಿತ್ತು ಬಿಡು, ಹೆಂಗಿದ್ದೈತಿ ಹಂಗಾಗಿಬಿಟ್ಲೆ ಯವ್ವ ನಮ್ಮ ಮುದುಕವ್ವ. ಅನ್ನ ಬಿಡಾಡಿ ಅನ್ನ, ನಿನಗಂತೂ ಹಾಲು ಕುಡ್ದ ಸಂತೋಷ ಆಗಾಕತ್ತೈತಿ. ಹಡ್ಸು ಅನ್ನ ಅನ್ನ. ಅತ್ತಿಗೊಂದು ಕಾಲ ಸಸಿಗೊಂದು ಕಾಲ, ನಿನಗೊಬ್ಬನ ಮಗನದನ್ಲೇ ಬೆಂಡ್ಲಿ, ನಾಳೆ ನೀನು ನೋಡಂತಿ. ಅಯ್ಯ ಹೋಗ ಬಗ್ಗು, ನಾ ನಿನ್ನಂಗೆ ಉರ್ಸ್ಕೊಂಡು ತಿಂತೇನಂತ ಮಾಡಿಯೇನ? ನೀ ಏನು ಮಾಡ್ತೀಯ ಅನ್ನೋದು ನನಗೆ ಗೊತ್ತಿದ್ದಿಲ್ಲ. ಮತ್ತು ದೊಡ್ಡ ಹೇಳ್ತಾ ಪಾಪಕ್ಕೆ ಸಸಿ ಕುಂತ್ರೆ ಸೇರ್ತಿದ್ದಿಲ್ಲ ನಿಂತ್ರೆ ಸೇರ್ತಿದ್ದಿಲ್ಲ ಪುಟ್ಟಕ್ಕ. ಮತ್ತು ಇಲ್ಲಿ ಬಣ್ಣದ ಮಾತು ಮಾತಾಡ್ತಾ ಒಂದು ಈಟ್ ಗಂಡ ಹೆಂಡ್ತಿ ಎಲ್ಲರೂ ಗಾಡಿ ತೊಗೊಂಡು ಹೊರಗೆ ಹೊಂಟ್ರು ಸಾಕು ಹಚ್ಚಲೆ ಅನ್ನಕ್ಕಿ. ತನ್ನ ಮಗಳು ತನ್ನ ಹಳೆಯ ಎಲ್ಲಿ ಹರಗೆಡಕ್ಕೆ ಹೋದ್ರೂ ಈಕಿಗೆ ಏನಾಗ್ತಿದ್ದಿಲ್ಲ ಈಕಿಗೆ. ಅದ ಒಂದಿಟ್ಟು ಮಗ ಸಸಿ ಹೋಗ್ಬಿಟ್ರೆ ಮಕ್ಕ ನೋಡ್ಬೇಕಿಕ್ಕಿದೆ ಹೇಲ್ ಗಡಿಗೆ ಮಾಡ್ಕೊಂಡು ಕುಂದಿರ್ತಿದ್ಲ. ಹಂಗೆ ಬೇಸ ಮಾಡ್ಯಾರ ತೊಗೊಂಬತ್ತಕ್ಕಿ. ನೋಡ ಪುಟ್ಟಕ್ಕ, ಈ ಬೆಂಡ್ಲಿನ ಎದಕ್ಕೆ ಕರ್ಕೊಂಬಂದಿ, ಈ ಬೆಂಡ್ಲಿನ ಎದಕ್ಕೆ ಕರ್ಕೊಂಬಂದಿ, ಆಡ್ಕೊಳಕ ಬಂದಾಳ ಇಕ್ಕಿ ನನಗೆ. ಸುಮ್ಮನಿರ್ಲೇ ಗಿರ್ಜಿ, ನಿನಗರ ಎಲ್ಲಿ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ ನೋಡು. ಸುಮ್ಮನೆ ಇರ್ತಾಡ್ರೆ ಆಟಾಗ ಪಾಪ ಅಕ್ಕಿನ ದುಃಖದಾಗದ. ಸುಮ್ಮನೆ ಇರವ ಗಿರ್ಜಿ, ಅವೆಲ್ಲ ಮಾತಾಡ್ಬಾರ್ದು, ಸುಮ್ಮನೆ ಹೋಗ್ಲಿ. ಈಗ ನೋಡವ ನಾನು ಹೇಳೋದು ಒಂದ ಮಾತ, ಇಷ್ಟು ದಿನ ಏನೋ ಆಗೈತಿ ಹೋಗೈತಿ, ಏನೋ ಒಂದಿಷ್ಟು ತಿಳುವಳಿಕೆ ಐತೆ ಅಂತೇಳಿ ಹೇಳ್ತೇನೆ. ಮತ್ತು ಕೇಳೋದು ಬಿಡೋದು ನಿನಗೆ ಬಿಟ್ಟಿದ್ದೆ. ನೋಡು ಇನ್ಮೇಲಿಂದ ಮಗಗೆ ಫೋನ್ ಮಾಡ, ಸೊಸಿಗಿನೂ ಮಾತಾಡ, ತಪ್ಪಾಗೈತೆ ಬಾರವ ಇನ್ಮೇಲಿಂದ ಹಂಗೆ ಮಾಡಂಗಿಲ್ಲ, ಅನುಸರಿಸ್ಕೊಂಡು ಹೋಗೋಣಂತ ಎಲ್ಲರೂ ಅಂಥೇಳಿ. ಇರೋರ 3 ಮಂದಿ ಇರ್ತೀರಿ, ಯಾಕೆ ಸುಮ್ಮನೆ ಬೇರೆ ಮಂದಿ ಮಾಡ್ಕೊಂಡು ಅವರು ಅಲ್ಲಿ ಇದನ್ನು ಮಾಡ್ಬೇಕು. ನೀನ ತಿಳ್ದಕ್ಕಿದ್ದೀವಿ, ಒಂದಿಟ್ಟು ಕರ್ಕೊಂಡು ಜೀವನ ಮಾಡೋದು ಕಲಿ ಸೊಸಿ ಜೊತೆಗೆ. ಏನು ಈಗೇನ ಮಯ್ಯ ಎಣ್ಣೆ ಐತಿ ಕುಣಿದಾಡ್ಬೋದು, ನಾಳೆ ಮುಪ್ಪದ ಕಾಲಕ್ಕೆ ಯಾವ ಮಗಳೂ ಬರೋದಿಲ್ಲ, ಯಾರೂ ಬರೋದಿಲ್ಲವ. ಏನು ಆ ಮಗಳ ಏನ ಬಂದು ಒಂದು 20 ಮಾತಾಡಿಸಿ 1-2 ದಿನ ಇದ್ದು ಹೋಗ್ಬೋದು. ಆದರೆ ಸಾಯೋತನ ಒಂದು ರೊಟ್ಟಿ ಮಾಡಿ ನಮ್ದೆಲ್ಲ ಚಾಕ್ರಿ ಮಾಡಿ ಹಾಕಿ ಸೊಸಿನ ಅಲ್ಲವ. ಯಾರನ್ನ ಬಿಟ್ಟು ಕೊಟ್ಟರು ನಾವು ಸ್ವಸ್ಥರನ್ನ ಬಿಟ್ಟು ಕೊಡಬಾರ್ದು. ಹಂಗಂತೇಳಿ ನಾನು ಸ್ವಸ್ಥರು ತಪ್ಪು ಮಾಡಿದ್ರು ಅವ್ರನ್ನ ಬಾಲ ಬಡಿ ಅಂತ ಹೇಳಂಗಿಲ್ಲ. ತಪ್ಪಿದ್ದಿದ್ದು ತಪ್ಪು ಅಂತ ಹೇಳ್ಬೇಕು, ಸರಿ ಇದ್ದಿದ್ದು ಸರಿ ಅಂತ ಹೇಳ್ಬೇಕು. ಸುಳ್ಳು ಅನ್ಸೊಟ್ಟಂಗೆ ನಾವು ಅವ್ರ ಕೈಯಾಗಿನ ತಿಂದಿಲ್ಲ ಅನ್ನೋದು, ಅವ್ರಿಗೆ ಸಿಟ್ಟು ಬರೋ ಹಂಗೆ ಮಾಡೋದು ನಾವು ಮಾಡಬಾರ್ದು. ಯಾಕಂದ್ರೆ ಅವರು ತಂದೆ ತಾಯಿನ ಬಿಟ್ಟು ಬಂದಿರ್ತಾರಲ್ಲ, ತಿಳ್ಕೊಬೇಕು ನಾವು ಒಂದಿಟ್ಟು. ಅದಕ್ಕೆ ಇನ್ಮೇಲೆ ನಂಗೆ ಮಾಡಕ್ಕೆ ಹೋಗ್ಬೇಡ. ಕರಿ, ನಾನು ಫೋನ್ ಮಾಡಿ ಹೇಳ್ತೇನೆ, ಅಪ್ಪ್ಯಾಗ ಫೋನ್ ಹಚ್ತೇನೆ, ನಂಬರ್ ಐತಿ, ಬೇಡಪ್ಪ ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡ, ಆಕಿನೂ ಒಬ್ಬೇಕೆ ಎಲ್ಲಂತೂ ಹೋಗಿ ಇದನ್ನು ಮಾಡ್ತಾಳ ಅಂಥೇಳಿ ಹೇಳ್ತೇನೆ. ಕರ್ಸ್ಕೊಂಡು ಇದನ್ನು ಮಾಡು. ಹೂನ ಪುಟ್ಟಕ್ಕ, ಹಂಗೆ ಮಾಡ್ತೀನಿ, ಮತ್ತೇನು ಮಾಡ್ಬೇಕು, ಅವ್ರು ತಿಳಿದಂಗೆ ಅವ್ರು ಮಾಡ್ಕೋವಲ್ರಿ ಯಾಕೆ ಆ ಕಡೆ. ತಗೋ, ಇದ್ರಾಗ ಮಟನ್ ಬಿರಿಯಾನಿ, ಆಮೇಲೆ ಚಪಾತಿ, ಇದು ಚಿಕನ್ ಪಲ್ಯ ಐತೆ ನೋಡು, ಹಾಕೊಂಬಂದೇನಿ ಡಬ್ಬ್ಯಾಗ, ಊಟ ಮಾಡಿ. ಮತ್ತೆ ಈಗೇನದ ಅಡ್ಗೆ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಮುಂಜಾನೆ ನಾಷ್ಟದ್ದೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಮತ್ತು ಎಲ್ಲ ಕಟಕಿ ತೊಯ್ದಾವಂತಿದ್ದಿ, ಮುಂಜಾನೆ ನಮ್ಮ ಮನೆಗೆ ಬಂದುಬಿಡು. ಮತ್ತು ನಿನಗೆ ಬರಾಕ್ ಮುಜುಗರ ಅನ್ಸಿತ್ತಪ್ಪ ಅಂದರೆ ಇಲ್ಲೇ ತಂದು ಕೊಡಂದ್ರೆ ಇಲ್ಲೇ ತಂದು ಕೊಡ್ತೇನೆ, ಅಲ್ಲೇ ಬಂದುಬಿಡು. ಇವರು ಬಂದಿರ್ತಾರ, ಮಾತಾಡ್ಕೊಂತ ಅಲ್ಲೇ ಕುಂತು ನಾಷ್ಟ ಮಾಡಕ್ಕೆ ಬರ್ತೈತಿ. ಏನಂತಿ? ಆಯ್ತು ಗುರವ, ಹಂಗಿದ್ರೆ ಹಂಗೆ ಮಾಡ್ತೇನಂತ. ಆಯ್ತು ತಗೋರವ, ಹಂಗಿದ್ರೆ ಊಟ ಮಾಡಂಗಿದ್ರೆ ಹೋಗ್ತೇವೆ ನಾವು. ಮತ್ತು ಮುಂಜಾನೆ ಬರ್ತೇವಂತ. ಮುಂಜಾನೆ ಇಲ್ಲಾಂದ್ರೆ ನೀನ ಪುಟ್ಟಕ್ಕನವ್ರ ಮನೆಗೆ ಬಾ, ನಾವು ಅಲ್ಲೇ ಬಂದಿರ್ತೇವೆ. ಆಯ್ತು ತಗೋರಿ, ಕುಂದ್ರಿ ಒಂದು ಚಾನಾರ ಮಾಡ್ತೀನಿ. ಚಾಗಿ ಏನು ಬೇಡ ತಗೋ, ಈಗ ಊಟದ ಟೈಮ್ ಹೌದಾ, ನೀನು ಊಟ ಮಾಡ, ನಾವು ಊಟ ಮಾಡಿ ಮತ್ತು ಮಕ್ಕೋತೇವೆ ತಗೋರವ. ಮತ್ತೆ ಟೈಮ್ ಆಗ್ತೈತಿ. ಬಾ, ಮತ್ತೆ ನಾಳೆ ಮುಂಜಾನೆ ಆ ಕಡೆ ಹಚ್ತೇನೆ ತಗೊಂಡು ನಿನ್ನ ಮಗಕ್ಕೆ ಫೋನ್ ಹಚ್ಚಿರ್ತೇನೆ. ಆಯ್ತು ತಗೋರವ, ಹಂಗಿದ್ರೆ ಅಷ್ಟು ಮಾಡಿ ಪುಣ್ಯ ಕಟ್ಕೋ ಆ ಕಡೆ. ಬರ್ತೇವೆ ತಗೋರವ, ಹಂಗಿದ್ರೆ ಬರ್ತೇವಲೇ. ಮೂಲಿ ಮನೆ ಮುದ್ಕವ್ವ ಹೋಗ ಬಿಡಾಡಿ ಹೋಗ. ಊರು ಬೆಂಗ್ಳ್ಯಾರು ಬಂದ್ಬಿಟ್ಟಾರೋ ಇದೆ ನನಗೆ ಬುದ್ಧಿ ಮಾತಾಡಕ್ಕೆ. ನಾನು ಒನ್ ಆ್ಯಂಡ್ ಓನ್ಲಿ ಮುದುಕವ್ವ. ನಾನು ಯಾರು ಬದಲಾದ್ರೂ ಕಲ್ಲಾದ್ರೂ ಕರಗಿ ನೀರಾಗ್ಬೋದು, ನಾನು ನೀರಾಗಂಗಿಲ್ಲ, ನಾನು ಕರಗಂಗಿಲ್ಲ, ನನಗೆ ಗತ್ತನ ಯಾವತ್ತೂ ಬಿಟ್ಟು ಕೊಡಂಗಿಲ್ಲ. ಅದೆಲ್ಲ ಹೋಗ್ಲಿ ಬಿಡು. ಮಸ್ತಂಗೆ ಮಟನ್ ಬಿರಿಯಾನಿ ಚಪಾತಿ ಪಲ್ಯ ತೊಗೊಂಬಂದಾಳಂತ ಹೊಡೆದು ಬಿಡೋದೇ ಇವತ್ತು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಾಗ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.